ಮುಂದೆ ಮಕರ ರಾಶಿ. ಮಕರಕ್ಕೆ ಸಪ್ತಮ ಕೇಂದ್ರದಲ್ಲಿ ಗುರು. ಅಪರೂಪವಾಗಿರ್ತಕ್ಕ ಮುಂದಿನ ವರ್ಷ ಪುನಃ ಪಡಿತೀರಿ. ಯುಗಾದಿ ನಂತರ ಪುನಃ ಸಪ್ತಮದಲ್ಲಿ ಗುರು ಬರ್ತಾರೆ. ಆದರೆ ಈ ತಿಂಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಬಂಧಗಳು ಏರ್ಪಾಡಾಗತ್ತೆ. 7ನೇ ಮನೆ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಸಂಪತ್ತು, ಭಾಗ್ಯೋದಯ, ಮಕ್ಕಳು ಮರಿಯಿಂದ ಒಳ್ಳೆಯದು, ಒಳ್ಳೆಯ ಸಂಬಂಧಗಳು ಕೈಗೂಡ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಒಂದು ವನಪು, ಒಂದು ಒಳ್ಳೆಯ ಒಪ್ಪಂದ, ಉತ್ತಮವಾಗಿರ್ತಕ್ಕಂತಹ ಭೋಜನ, ಇದೆಲ್ಲವನ್ನು ಕೂಡ ಸಪ್ತಮದಿಂದ ಚಿಂತನೆ ಮಾಡಬೇಕು. ಸಪ್ತಮದಲ್ಲಿ ಶುಭಗ್ರಹನು ಇದ್ದಾಗ ಈ ನೆಮ್ಮದಿಯನ್ನು, ಈ ಸುಖವನ್ನೆಲ್ಲ ಮನುಷ್ಯನು ಪಡ್ತಾನೆ ಅಂತಂತ ಶಾಸ್ತ್ರ ವಿಚಾರ. ಧನಾದಾಯ ಉತ್ತಮವಾಗಿರ್ತದೆ. ಸಂಬಂಧಗಳು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀರಿ. ಒಳ್ಳೆಯ ರೀತಿಯ ವ್ಯವಹಾರಗಳು ಕೈಗೂಡುತ್ತದೆ. ದೇಶ ವಿದೇಶ ಯಾತ್ರೆಗಳಿಗೆ ಅನುಕೂಲವಾಗ್ತದೆ. ಅಥವಾ ವಿದೇಶದಿಂದ ಇಲ್ಲಿಗೆ ವಾಪಸ್ ಬರ್ತಕ್ಕಂಥ ಇನ್ನೊಂದೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದರೂ ಕೂಡ ಮಕರ ರಾಶಿಯವರಿಗೆ, ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ, ಯಾರೆಲ್ಲ ವಿದೇಶದಲ್ಲಿ ಇದ್ದಾರೋ, ಅಮೆರಿಕದ ಸಮಸ್ಯೆಯಿಂದ ವಾಪಸ್ ಬರಬೇಕು ಅಂತಿದ್ದಾರೋ, ಅವರೇನಾದರೂ ಮಕರ, ಕುಂಭ, ಮೀನರಾಶಿಯವರಾಗಿದ್ದರೆ ಅವರು ನಿಶ್ಚಿಂತೆಯಿಂದ ಬರಬಹುದು ವಾಪಸ್ ನಿಮ್ಮ ಊರುಗಳಿಗೆ. ಇಲ್ಲಿ ನೀವೇನು ನಿಮ್ಮ ಅನುಭವವನ್ನು, ನಿಮ್ಮ ಇನ್ವೆಸ್ಟ್ಮೆಂಟನ್ನು ಏನು ಮಾಡ್ತೀರಾ ಅದಕ್ಕೂ ಕೂಡ ಒಳ್ಳೆಯದಾಗ್ತಕ್ಕಂತಹ ತಿಂಗಳು ಮತ್ತು ವರ್ಷ ಈ ಮುಂದೆ ನಿಮಗಾಗಿ ಕಾದಿದೆ ಮಕರ, ಕುಂಭ, ಮೀನದವರಿಗೆ. ಸೊ ವ್ಯಾವಹಾರಿಕವಾಗಿಯೂ ಕೂಡ ಒಳ್ಳೆಯದು. ಆರೋಗ್ಯದಲ್ಲಿ ಸುಧಾರಣೆ, ಈ ರೀತಿಯ ಅನೇಕ ಶುಭ ಯೋಗಗಳಿಗೆ ಈ ತಿಂಗಳು ಮಕರ ರಾಶಿಯವರಿಗೆ ಅನುಭವಕ್ಕೆ ಬರ್ತದೆ. ಸೀತಾರಾಮರ ಸೇವೆ, ಆಂಜನೇಯ ಸ್ವಾಮಿಯ ದರ್ಶನ, ಅವರಿಗೆ ತಿಲದೀಪ, ಆಂಜನೇಯ ಸ್ವಾಮಿಗೆ ತಿಲದೀಪ ಅದನ್ನು ಇಟ್ಟು ಆಂಜನೇಯ ಸ್ತೋತ್ರ, ರಾಮಸ್ತೋತ್ರವನ್ನು ಓದಿ ಪ್ರಾರ್ಥನೆ ಮಾಡಬೇಕು. ಮಕರ ರಾಶಿಯವರಿಗೆ ರವಿಯ ಅನುಕೂಲವು ವಿಶೇಷವಾಗಿರ್ತಕ್ಕಂತಹ ತಿಂಗಳಲ್ಲ ರವಿಯ ವಿಷಯದಲ್ಲಿ. ಹಾಗಾಗಿ ಸೀತಾರಾಮರು ಮತ್ತು ಹನುಮಂತ ದೇವರ ಸೇವೆಯನ್ನು ಹೇಳಿದ್ದೇನೆ.